ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನನ್ನ ವಿಡಿಯೋಲಿ ನಾನು ಬಾಣಂತನದಲ್ಲಿ ನೀವು ಏನೇನೆಲ್ಲ ತಿನ್ನಬಹುದು, ಏನೇನೆಲ್ಲ ತಿನ್ನಬಾರ್ದು ಅಂತ ವಿಸ್ತಾರವಾಗಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಸುಮಾರು ಜನ ಕೇಳಿದರು, ನಾನು ಸ್ವಲ್ಪ ಲೇಟ್ ಮಾಡಿದ್ದೀನಿ, ಸಾರಿ ಫಾರ್ ದ್ಯಾಟ್. ಬಟ್ ಇವಾಗ ನಾನು ಇನ್ ಡೀಟೇಲ್ ಆಗಿ ನಿಮಗೆಲ್ಲನೂ ತಿಳಿಸ್ತಾ ಇದ್ದೀನಿ. ಅದರ ಮುಂಚೆ ನನ್ನ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಬೇಕು. ಇದರಿಂದ ನೀವು ಮುಂದೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳ ಮೆಸೇಜ್ ಬರುತ್ತೆ, ನಿಮಗೆ ನೋಟಿಫಿಕೇಷನ್. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಯಾವುದೂ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಇನ್ನು ಹಲವಾರು ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ, ತುಂಬ ಟಾಪಿಕ್ಸ್ ಮೇಲೆ. ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಲೈಕ್ ಆಗಿದೆ ಅಂತ ನನಗೆ ತಿಳಿಸೋದಕ್ಕೋಸ್ಕರ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು. ಇದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಹಲವಾರು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ತುಂಬ ಜನಕ್ಕೆ ಶೇರ್ ಕೂಡ ಮಾಡಬೇಕು. ಓಕೆ, ಈಗ ಮುಂದುವರ್ಸೋಣ. ನಾನು ಇವತ್ತಿನ ಈ ಲಿಪ್ ಶೇಡ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಶುರು ಮಾಡೋಣ. ಏನೇನೆಲ್ಲ ತಿನ್ನಬೇಕು, ಏನೇನೆಲ್ಲ ತಿನ್ನಬಾರ್ದು ಅಂತ. ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದ ಶುರು ಮಾಡೋಣ. ನಾರ್ಮಲ್ ಡೆಲಿವರಿ ಆದರೆ ನಿಮ್ಗೆ ಏನಾದರೂ ತಿನ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಸಿಸೇರಿಯನ್ ಆದರೆ ಹೋಲ್ ಡೇ ನಿಮ್ಗೇನು ಕುಡಿಯೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಕೊಡೋದಿಲ್ಲ. ಫಸ್ಟ್ ಡೇಯಿಂದ ಅಪ್ ಟು 3 days ನೀವು ಲಿಕ್ವಿಡಲ್ಲೇ ಇರಬೇಕಾಗುತ್ತೆ. ಅಂದರೆ ಗಂಜಿ, ಹಾಲು, ಕಾಫಿ, ಬಿಸ್ಕೆಟ್, ಬ್ರೆಡ್, ರಸ್ಕ್ ಅದರಲ್ಲೇ ಇರಬೇಕಾಗುತ್ತೆ ಫಸ್ಟ್ 3 days. ಫಸ್ಟ್ 3 days ನಿಮಗೆ ಊಟಕ್ಕಾಗಲಿ ತಿಂಡಿಗಾಗಲಿ ಅನ್ನನ ಕೊಡೋದಿಲ್ಲ. ಅನ್ನ ಆಗಲಿ ಏನೇ ಹಾರ್ಡ್ ಫುಡ್ ಕೂಡ ಕೊಡೋದಿಲ್ಲ. ಹಾಗಾಗಿ ನೀವು ಗಂಜಿಯಲ್ಲೇ ಮ್ಯಾನೇಜ್ ಮಾಡಬೇಕು. ಆಫ್ಟರ್ 3 days ನಿಮಗೆ ಬೆಳಿಗ್ಗೆ ಹೊತ್ತು ತಿಂಡಿ ಅಂತ ಕೊಡೋದಿಲ್ಲ. ಅಪ್ ಟು 15 days ತಿಂಡಿನ ಕೊಡೋದಿಲ್ಲ. ಯಾಕೆ ಅಂದರೆ ಹಾರ್ಡ್ ಫುಡ್ ಬೇಡ ಅಂತ. ಅಂದರೆ ಏನಾದರೂ ನಾವು ಇಡ್ಲಿ, ದೋಸೆ ಎಲ್ಲನೂ ತಿನ್ಬೋದು ಆಫ್ಟರ್ 15 or 1 month. ಅದರಲ್ಲಿ ಶೀತದ ಅಂಶ ಇರುತ್ತೆ ಅಂತ ಕೊಡೋದಿಲ್ಲ. ಹಾಗೆ ನೀವು ತಿಂಡಿಗೆ ಏನೇನೆಲ್ಲ ತಿನ್ಬೋದು, ಅಪ್ ಟು 15 days ನೀವು ಈ ತಿಂಡಿಗೆ ಏನೇನು ತಿನ್ಬೋದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಕಾಫಿ ಅಥವಾ ಹಾಲು, ಅದ್ರ ಜೊತೆ 2 ರಸ್ಕ್, ಬಿಸ್ಕೆಟ್ ಅಥವಾ ಬ್ರೆಡ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕುಡಿಬೋದು, ಅದನ್ನು ತಿನ್ಬೋದು. ಅದಾದಮೇಲೆ ಗಂಜಿನ ಬೇಕಿದ್ದರೆ ಮಾಡ್ಕೊಂಡು ಕುಡಿಬೋದು. ನಿಮಗೂ ಸಾಕಾಗ್ತಾ ಇಲ್ಲ ಅನ್ನೋ ಆಗಿದ್ರೆ ಗಂಜಿನ ಮಾಡ್ಕೊಂಡು ಕುಡೀರಿ. ಅಪ್ ಟು ನಾನು 15 days ಹೇಳ್ತಾ ಇದ್ದೀನಿ. ಈಗ ತಿಂಡಿಗೆ ಇಷ್ಟು ನೀವು 15 days ತನಕ. ಆಫ್ಟರ್ 15 days ನೀವು ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು, ರವೆ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು, ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು. ಇಡ್ಲಿ, ದೋಸೆನ ಆದಷ್ಟು ಕಡಿಮೆ, ಅಂದರೆ 1 ಅಥವಾ 2 ಆ ಥರ ತಿನ್ನಿ. ಅದು ಉದ್ದಿನ ಬೇಳೆ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಶೀತ ಆಗ್ಬೋದು ಅಂತ ಮನೆಯಲ್ಲಿ ಕೊಡೋದಿಲ್ಲ. ಆಫ್ಟರ್ 15 days ನೀವು ಅಷ್ಟನ್ನು ಶುರು ಮಾಡ್ಬೋದು. ಇದು ಯಾವುದ್ರಲ್ಲೂ ನೀವು ಲಿಂಬೆಹಣ್ಣನ್ನು, ಟೊಮ್ಯಾಟೋನ ಹಾಗೂ ಗ್ರೀನ್ ಚಿಲ್ಲೀಸ್ನ ಹಾಗೂ ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಇಷ್ಟನ್ನು ನೀವು 4 ಯೂಸ್ ಮಾಡೋ ಹಾಗಿಲ್ಲ. ತಿಂಡಿಲೂ ಅಷ್ಟೇ, ಊಟದಲ್ಲೂ ಅಷ್ಟೇ. ಅಪ್ ಟು 6 months ನೀವು ಇಷ್ಟನ್ನು ಯೂಸ್ ಮಾಡಬೇಡಿ. ಆಫ್ಟರ್ 15 days ಇಷ್ಟನ್ನು ಯೂಸ್ ಮಾಡದೆ ನೀವು ತಿಂಡಿನ ಮಾಡಿಕೊಂಡು ತಿಂಡಿ ತಿನ್ಬೋದು. ಇಲ್ಲ ಇದೇ ಥರ ಫಾಲೋ ಮಾಡ್ಬೋದು. ಇದರ ಜೊತೆ ನೀವು ಮೆಂತೆ ಹಿಟ್ಟು ಬರುತ್ತೆ ಗೊತ್ತಾ, ಮುದ್ದೆ ಮಾಡ್ತಾರೆ ಅದರಲ್ಲಿ. ಅದಕ್ಕೆ ಗೋಧಿ, ರಾಗಿ, ಮೆಂತೆನ ಹಾಕಿಬಿಟ್ಟು ಬೀಸಿಸ್ಕೊಂಡು ಅದನ್ನು ಮುದ್ದೆ ಮಾಡ್ತಾರೆ. ಆ ಮುದ್ದೆ ತಿಂದರೂ ಕೂಡ ನಿಮಗೆ ಮೆಂತೆ ಯೂಸ್ ಮಾಡಿರೋದ್ರಿಂದ ನಿಮ್ಮ ಸೊಂಟಕ್ಕೆ, ಬೆನ್ನಿಗೆ ಶಕ್ತಿ ಕೊಡುತ್ತೆ, ಸ್ಟ್ರೆಂತ್ ಕೊಡುತ್ತೆ. ಹಾಗೆ ನಿಮ್ಮ ಹೊಟ್ಟೆ ಕೂಡ ತುಂಬುತ್ತೆ. ಸೊ ನೀವು ಇದನ್ನು ಬೇಕಿದ್ರೆ ಫಾಲೋ ಮಾಡ್ಬೋದು. ಇಡ್ಲಿ, ದೋಸೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಕಾಫಿ, ಬ್ರೆಡ್, ಬಿಸ್ಕೆಟ್, ರಸ್ಕ್, ಅದ್ರ ಜೊತೆ ಈ ಮೆಂತೆ ಹಿಟ್ಟು ಆಫ್ಟರ್ 15 days. ನಾನು ಹೇಳ್ತಾ ಇದ್ದು ಮೆಂತೆ ಹಿಟ್ಟನ್ನ ಆಫ್ಟರ್ 15 days ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಂದರೆ ನೀವು ಅಪ್ ಟು 15 days ಗಂಜಿ ಕುಡಿತಾ ಇರ್ತೀರಾ, ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳಿ ಮುದ್ದೆಯಿಂದ. ಅದ್ರ ಜೊತೆ ನೀವೇನು ಮಾಡ್ಕೊಳ್ಬೋದು ಅಂದರೆ ಡ್ರೈ ಫ್ರೂಟ್ಸ್ನ ನಿಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಆಫ್ಟರ್ 15 days. ಅದನ್ನು ಹೇಗೆ ಮಾಡ್ಕೊಳ್ಬೋದು, ಈಗ ರವೆ ಉಂಡೆ ಮಿಕ್ಸ್ಚರ್ ಮಾಡ್ಕೊಳ್ತೀವಲ್ವ, ಅದಕ್ಕೆ ಕೊಬ್ಬರಿ, ರವೆ, ಸಕ್ಕರೆ ಹಾಗೂ ಕೆಲವು ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಇರಬೇಕು. ಡ್ರೈ ಫ್ರೂಟ್ಸ್ ನಿಮ್ಮ ಹಾಲಿನ ಉತ್ಪತ್ತಿಗೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಮಾಡುತ್ತೆ. ಅಂದರೆ ಲ್ಯಾಕ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ಮೇಣ ಅಂತ ಸಿಗುತ್ತೆ, ಅದೊಂಥರ ಕ್ರಿಸ್ಟಲ್ ಇಷ್ಟೇ ದಪ್ಪಕ್ಕಿರುತ್ತೆ. ಅದನ್ನು ನೀವು ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಂಡು ಹುರಿತಾ ಇದ್ದರೆ ಅರಳ್ಕೊಳ್ಳುತ್ತೆ. ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಲಿಗೆ ಹಾಗೂ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಂತ್ಗೆ. ಅದನ್ನು ಕೂಡ ಆ ಮಿಕ್ಸ್ಚರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ದಿನ ಬೆಳಿಗ್ಗೆ ಹಾಲು ಅಥವಾ ಕಾಫಿ ಕುಡಿಬೇಕಾದ್ರೆ ಒಂದು ಬೌಲಲ್ಲಿ 2 ಸ್ಪೂನ್ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂಚೂರು ಹಾಲನ್ನ ಹಾಕ್ಕೊಂಡು ಸಾಫ್ಟ್ ಆಗುತ್ತೆ ಅಂತ ಅದನ್ನು ನೀವು ಕೂಡ ತಿನ್ಬೋದು. ಅದು ಕೂಡ ನಿಮಗೆ ಹೊಟ್ಟೆ ತುಂಬಿದಾಗುತ್ತೆ. ಹಾಲ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ನೀವು ತಿಂಡಿಗೆ ಇಷ್ಟನ್ನು ತೊಗೊಳ್ಬೋದು. ಮಿಕ್ಸ್ಚರ್, ಹಾಲು, ಬ್ರೆಡ್ಡು, ಬಿಸ್ಕೆಟು, ಮೆಂತೆ ಉಂಡೆ. ನೀವು ಬೇಕಿದ್ರೆ ಇದನ್ನು 1 month, 2 month, 3 month ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟನ್ನು ಫಾಲೋ ಮಾಡ್ಬೋದು.
ಇಷ್ಟು ನಿಮಗೆ 3 ಮಂತ್ಸ್ದಾಯಿತು. ಇದ್ರ ಜೊತೆ ನೀವು ಬೇಕಿದ್ರೆ ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. 3 to 6 ಮಂತ್ಸ್ ನೀವು ಇದೇ ರೂಟೀನ್ನ ತಿಂಡಿಗೆ ಫಾಲೋ ಮಾಡಿ. ಫ್ರಮ್ ದ ವೆರಿ ಫಸ್ಟ್ ಡೇ ಟು 6 ಮಂತ್ಸ್ ಇಷ್ಟು ತಿಂಡಿಗೆ ಆಯಿತು. ನೀವು ಏನೇ ಬಾಣಂತನ ಮಾಡಿಸ್ಕೊಂಡ್ರು ಅಪ್ ಟು 6 ಮಂತ್ಸ್ ಮಾಡಿಸ್ಕೊಳ್ಳಿ. ಅದು ಫಸ್ಟ್ ಮಗು ಆಗಿದ್ದರೆ 3 ಮಂತ್ಸ್ ಸ್ಟ್ರಿಕ್ಟ್ ಆಗಿರಬೇಕು. ಆಫ್ಟರ್ 3 ಮಂತ್ಸ್ ಸ್ವಲ್ಪ ಎಲ್ಲನೂ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ತಿಂಡಿದಾಯಿತು. ಈಗ ಮಧ್ಯಾಹ್ನ ಊಟದ್ದು ಬರೋಣ. ಮಧ್ಯಾಹ್ನ ಊಟಕ್ಕೂ ಕೂಡ ನಾನು ಹೇಳ್ದಂಗೆ ಫಸ್ಟ್ 3 ಡೇಸ್ ಬರೀ ಲಿಕ್ವಿಡ್, ಅದಾದಮೇಲೆ ಅನ್ನ. ಆಫ್ಟರ್ 3 ಡೇಸ್ ನೀವು ಅನ್ನನ ಯೂಸ್ ಮಾಡ್ಬೋದು. ಅನ್ನದ ಜೊತೆ ಏನೇನೆಲ್ಲ ತಿನ್ಬೋದು, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮಲ್ಲೂ ಜಸ್ಟ್ ಅನ್ನನೇ ಕೊಡೋದು. ಮುದ್ದೆ ಆಗಲಿ ಚಪಾತಿ ಆಗಲಿ ಕೊಡೋದಿಲ್ಲ. ಹಾಗಿದ್ರೆ ಅನ್ನದ ಜೊತೆ ಏನೇನೆಲ್ಲ ತಿನ್ಬೋದು, ಅಪ್ ಟು 1 ಮಂತ್ ನೀವು ಸಪ್ಪೆನೇ ತಿನ್ನಬೇಕು. ಸಪ್ಪೆನೇ ತಿಂದರೆ ಒಳ್ಳೆಯದು. ಮಗು ತುಂಬ ಸಣ್ಣದಿರುತ್ತೆ, ಅದಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ. ನಾವು ಜಾಸ್ತಿ ಖಾರ ತಿಂದಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಮನೆಯಲ್ಲಿ ಖಾರನ ಕೊಡೋದಿಲ್ಲ. ಹಾಗಾಗಿ 1 ಮಂತ್ ತನಕ ನೀವೇನೇನು ಮಾಡ್ಕೊಳ್ಬೋದು ಅಂದರೆ, ಅನ್ನದ ಜೊತೆ ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಅದರ ನೀರು ಜೊತೆ ಊಟ ಮಾಡಬೇಕಾಗತ್ತೆ ಮಧ್ಯಾಹ್ನ ರಾತ್ರಿ. ಅದು ಬಿಟ್ಟರೆ ಸ್ವಲ್ಪ ಹುಣಸೆ ಹಣ್ಣನ್ನು ಕಿವುಚ್ಕೊಂಡು ಮೆಣಸಿನ ಸಾರು ಮಾಡ್ತಾರೆ ನೋಡಿ, ಆ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಅದಕ್ಕೂ ಕೂಡ ನೀವು ಟೊಮೆಟೊ ಆಗಲಿ ಗ್ರೀನ್ ಚಿಲ್ಲೀಸ್ ಆಗಲಿ ಯೂಸ್ ಮಾಡಬೇಡಿ. ಸೆಕೆಂಡ್ ಆಪ್ಷನ್ ಅದು. ಥರ್ಡ್ ಆಪ್ಷನ್ ಏನು, ನೀವು ಬೇಳೆ ಬೇಯಿಸ್ಕೊಂಡಿರ್ತೀರ, ಬೇಳೆ ನೀರು, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದು. ಅಂದರೆ ಜಸ್ಟ್ 2 ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, ಕರಿಬೇವು, ಇದನ್ನೆಲ್ಲ ನೀವು ಬೇಕಿದ್ರೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಬೋದು. ಯಾಕಂದರೆ ನಿಮ್ಮ ಊಟದಲ್ಲಿ 1 ಸ್ಪೂನು, ಒಂದು ಹೊತ್ತಿಗೆ 1 ಸ್ಪೂನಷ್ಟು ತುಪ್ಪ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ನಿಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಅದರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮೋಷನ್ ಚೆನ್ನಾಗಿ ಹೋಗುತ್ತೆ. ಮರಿದಂಗೆ 1 ಸ್ಪೂನನ್ನು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ 1 ಟೈಮ್ಗೆ. ಹಾಗಾಗಿ ಆ ತುಪ್ಪದಲ್ಲೇ ನೀವು ಒಗ್ಗರಣೆ ಕೊಟ್ಕೊಂಡ್ರೂ ಆಗುತ್ತೆ. 3. 4ನೇದು ಏನು ಅಂದರೆ, ಸ್ವಲ್ಪ ಬೆಳ್ಳುಳ್ಳಿ, ತುಪ್ಪದಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಆ ಮಿಕ್ಸ್ಚರ್ನ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಅಂದರೆ ಮೆಣಸು ಉಪ್ಪು ಅಂತ ಏನು ಹೇಳ್ತಾರೆ ತುಪ್ಪದ ಜೊತೆ, ಆ ಥರ. ಈ 4 ಡಿಶಸಲ್ಲೇ ನೀವು ನಿಮ್ಮ 1 ತಿಂಗಳನ್ನು ಕಳಿಬೇಕಾಗತ್ತೆ. ಅದರ ಜೊತೆ ಆಫ್ಟರ್ 15 ಡೇಸ್ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಸೂಪ್, ಮಟನ್ ಸೂಪ್ನ ಕೂಡ ನೀವು ಯೂಸ್ ಮಾಡ್ಬೋದು. ಚಿಕನ್ ಮತ್ತು ಮಟನ್ ಕೂಡ ನಿಮಗೆ ಲ್ಯಾಕ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ನಾನು ಕೂಡ ಫೀಲ್ ಆಗಿದೆ, ಅದು ಲ್ಯಾಕ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ತಿಂದಿದ್ದ ದಿನ ಅಥವಾ ಮಾರನೇ ದಿನ ತುಂಬ ಹಾಲು ಉತ್ಪತ್ತಿ ಆಗುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಹೇಗೆ ಸೂಪ್ ಮಾಡ್ಕೊಳ್ಬೇಕು, ಸಾರು ಮಾಡ್ಕೊಳ್ಳೋ ಹಾಗಿಲ್ಲ, ಜಸ್ಟ್ ಸೂಪ್ ಹೇಗೆ ಮಾಡ್ಕೊಳ್ತೀರಾ ಅಂದರೆ, ಚಿಕನ್ನ ಒಗ್ಗರಣೆ ಕೊಟ್ಟ ಮೇಲೆ ಬೇಯಿಸ್ಕೊಳ್ತೀರಾ. ಅದು ಬೆಂದಾದ್ಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಕುದಿಸಿದಾಗ ಅದು ಏನು ನೀರು ಕುದ್ದಿದ ಮೇಲೆ ಆ ನೀರನ್ನ ತೆಗೆದುಕೊಂಡು ಆ ನೀರಿನಲ್ಲಿ ನೀವು ಊಟ ಮಾಡಬೇಕಾಗುತ್ತೆ. ಅದರ ಜೊತೆ ಚಿಕನ್ ಕೂಡ 1-2 ಪೀಸು ಒಂದೊತ್ತಿಗೆ ಊಟ ಮಾಡ್ಬೋದು. ಮಟನ್ ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ 5ರಿಂದ 6 ಥರದ ಅನ್ನದ ಜೊತೆ ನಿಮಗೆ ಸಾರು ಸಿಕ್ಕಿದಾಗೆ ಆಯಿತು. ಇದನ್ನು 1 ತಿಂಗಳು ಫಾಲೋ ಮಾಡಿ. ಇದರ ಜೊತೆ ನೀವು ಸೊಪ್ಪನ್ನು ತಿನ್ಬೋದು. ಯಾವ ಸೊಪ್ಪು ಅಂದರೆ 2 ಮೇನ್, ಒಂದು ಸಬ್ಬಕ್ಕಿ ಸೊಪ್ಪು, ಒಂದು ಮೆಂತ್ಯ ಸೊಪ್ಪು. ಇದೆರಡನ್ನು ಕೂಡ ಆಲ್ಟರ್ನೇಟ್ ಡೇಸ್ ಆಗಿ ದಿನಾನೂ ಯೂಸ್ ಮಾಡ್ಬೋದು. ಅಂದರೆ ಪಲ್ಯದ ರೂಪದಲ್ಲಿ ಈರುಳ್ಳಿ ಹಾಕಿ ಅಥವಾ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಕೂಡ ನಿಮಗೆ ಸೊಂಟಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಹಾಗಾಗಿ ಹೆಚ್ಚು ಬೆಳ್ಳುಳ್ಳಿನ ಯೂಸ್ ಮಾಡಿ. ಹಾಗೆ ನಿಮ್ಮ ಬಾಡಿಯಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ, ಶೀತ ಆಗೋದಕ್ಕೆ ಬಿಡೋದಿಲ್ಲ. ಮೆಣಸು ಕೂಡ ಹಾಗೇನೆ, ಅದಕ್ಕೆ ಮೆಣಸು ಕೂಡ ಯೂಸ್ ಮಾಡಿ. ಬೆಳ್ಳುಳ್ಳಿನ ಹಾಕಿ ಒಂದು ಅಥವಾ 2 ರೆಡ್ ಚಿಲ್ಲೀಸ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ಅದನ್ನು ನೀವು ತಿನ್ನೋದ್ರಿಂದ ಅದು ಕೂಡ ನಿಮಗೆ ಹಾಲಿನ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ತುಂಬ ಫುಡ್ಸು ನಾವು ದಿನ ಒಂದೊಂದು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತಾಯಿ ಹಾಲು ಜಾಸ್ತಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನೀವು ದಿನ ಯೂಸ್ ಮಾಡಿ ಅಪ್ ಟು 6 ಮಂತ್ಸ್, ಅಥವಾ ನೀವು ಎಷ್ಟು ದಿನ ಮಗುಗೆ ಹಾಲು ಕುಡಿಸ್ತೀರೋ ಅಷ್ಟು ದಿನ ಕೂಡ ನೀವು ಆಲ್ಟರ್ನೇಟ್ ಡೇಸಲ್ಲಿ ಸೊಪ್ಪನ್ನು ಯೂಸ್ ಮಾಡಿ. ತುಂಬ ಒಳ್ಳೆಯದು. ಚಿಕನ್ ಯೂಸ್ ಮಾಡಿರೋ ದಿನ ಸೊಪ್ಪನ್ನು ಬಿಟ್ಟು ಚಿಕನ್ನ ತಿನ್ನಿ. ಯಾವತ್ತು ಚಿಕನ್ ಅವ್ರು ನಾನ್ ವೆಜ್ನ ಕಡಿಮೆ ಮಾಡಿರ್ತೀರೋ ಅದು ತಿನ್ನೋದಿಲ್ವೋ ಅವತ್ತು ಸೊಪ್ಪನ್ನು ಯೂಸ್ ಮಾಡಿ. ಇದು 1 ತಿಂಗಳಲ್ಲಿ ನೀವು ಮಾಡಬೇಕಾಗಿರುವಂಥ ಫುಡ್ ಐಟಮ್ಸ್. ಈಗ ಆಫ್ಟರ್ 1 ಮಂತ್ ನೀವು ಸಾರನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಅಂದರೆ ಬೇಳೆ ಸಾಂಬಾರನ್ನ ಯೂಸ್ ಮಾಡ್ಬೋದು. ಹೇಗೆ ಅಂದರೆ, ಜಸ್ಟ್ ಮೇಗಡೆ ತೆಳ್ಳಗೆ ತಿಳಿ ಸಾರು ಥರ ನಿಂತಿರುತ್ತೆ ನೋಡಿ, ಅದನ್ನು ಮಾತ್ರ ಯೂಸ್ ಮಾಡಿ. ಅದರಲ್ಲಿ ನಾನು ಮೊದಲೇ ಏನೇನು ತರಕಾರಿಗಳನ್ನ ಹೇಳಿದ್ದೀನಿ ಅಂದರೆ 10 ತರಕಾರಿ, 1 ಗ್ರೀನ್ ಚಿಲ್ಲಿ, ಲೆಮನ್, ಟೊಮ್ಯಾಟೊ. ಸಾಂಬಾರ್ಗೆ ಸ್ವಲ್ಪ ಟೊಮ್ಯಾಟೊ ಹಾಕಿರ್ತಾರೆ, ದಟ್ಸ್ ಫೈನ್, ಸ್ವಲ್ಪ. ಬಟ್ ಅದರದ್ದೇ ಗೊಜ್ಜನ್ನ ಮಾಡಿಕೊಂಡು ತಿನ್ನಬೇಡಿ. ಅದರ ಜೊತೆ ನೀವು ಎಲೆಕೋಸು, ಹೂಕೋಸು,
ಗೆಡ್ಡೆಕೋಸು, ಸೀಮೆ ಬದನೆಕಾಯಿ ಇಷ್ಟನ್ನು ನೀವು ಹಾಲು ಕುಡಿಸೋ ತನಕ ಕೂಡ ಯೂಸ್ ಮಾಡಬಾರ್ದು. ಇದರಿಂದ ನಿಮ್ಮ ಹಾಲಿನ ಉತ್ಪತ್ತಿ ಕಡಿಮೆ ಆಗಿಬಿಡುತ್ತೆ, ಶ್ರಿಂಕ್ ಆಗಿಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಇಷ್ಟನ್ನು ಅವಾಯ್ಡ್ ಮಾಡಿ. ಇದರ ಜೊತೆ ಬದನೆಕಾಯಿ, ಆಲೂಗೆಡ್ಡೆ, ಮೂಲಂಗಿ ಇದನ್ನು ಕೂಡ ನೀವು ಯೂಸ್ ಮಾಡಬೇಡಿ. ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ. ಗ್ಯಾಸ್ಟ್ರಿಕ್ ಆಗೋದು ಅಥವಾ ವಾಯಿ ಅಂತ ಏನು ಹೇಳ್ತಾರೆ ಅದೆಲ್ಲ ಆಗುತ್ತೆ. ಇಷ್ಟನ್ನು ಕೂಡ ನೀವು ಸಾಂಬಾರ್ನಲ್ಲಾಗಲಿ ತರಕಾರಿಗಳನ್ನ ಅಪ್ ಟು 6 months ಯೂಸೇ ಮಾಡಬೇಡಿ. ಇದು ಬಿಟ್ಟು ತರಕಾರಿಗಳು ಯಾವುದಾದ್ರು ಇರುತ್ತೋ, ಚಪ್ಪರದವರೆಕಾಯಿ ಇರ್ಬೋದು, ಬೀನ್ಸ್, ಬೀಟ್ರೋಟ್, ಕ್ಯಾರೆಟ್ ಅದನ್ನೆಲ್ಲ ನೀವು ಸಾಂಬಾರ್ನಲ್ಲಿ ಯೂಸ್ ಮಾಡ್ಬೋದು. ಅದನ್ನು ಪಲ್ಯ ಕೂಡ ಮಾಡ್ಕೊಳ್ಬೋದು. ಒಂದಿನ ಸೊಪ್ಪು, ಒಂದಿನ ತರಕಾರಿ, ಒಂದಿನ ನಾನ್ ವೆಜ್ ಆ ಥರ ಕೂಡ ಮ್ಯಾನೇಜ್ ಮಾಡ್ಕೊಳ್ಳಿ. ಆಫ್ಟರ್ 1 month ನೀವು ತರಕಾರಿನ ತಿನ್ನೋದಕ್ಕೆ ಶುರು ಮಾಡ್ಬೋದು. ನಾನು ಏನು ತರಕಾರಿ ಹೇಳಿದ್ದೀನೋ ಅಷ್ಟನ್ನು ಬಿಟ್ಟು ನೀವು ಅಪ್ ಟು 6 months ಇದನ್ನೆಲ್ಲನೂ ಫಾಲೋ ಮಾಡ್ಬೋದು. ಸೊಪ್ಪಲ್ಲಿ ನೀವು ದಂಟು ಸೊಪ್ಪನ್ನ ಅಂತೂ ಯೂಸ್ ಮಾಡಲೇಬೇಡಿ. ಯಾವುದು ಶೀತ ಅಂತ ಅನಿಸುತ್ತೋ ನಿಮಗೆ ಶೀತದ ಸೊಪ್ಪುಗಳನ್ನ ನೀವು ಯೂಸ್ ಮಾಡಬೇಡಿ. ಇದು ಬಿಟ್ಟರೆ ನೀವು ಎಲ್ಲನೂ ಊಟ ಮಾಡ್ಬೋದು. ಈಗ ನೀವು ಏನಾದರೂ ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು ಏನಾದರೂ ಮಾಡ್ತೀರಾ ಅಂದರೆ ಅದರಲ್ಲಿ ನೀವು ಕೊಬ್ಬರಿ ಯೂಸ್ ಮಾಡಬೇಕು. ಫ್ರೆಶ್ ಕಾಯಿನ ಯೂಸ್ ಮಾಡಬಾರ್ದು. ಕೊಬ್ಬರಿನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಬೋದು, ಸಾಂಬಾರು ಮಾಡ್ಕೊಳ್ಬೋದು. ಬೇಳೆ ಸಾಂಬಾರಿಗೂ ಕೂಡ ಕೊಬ್ಬರಿನೇ ಯೂಸ್ ಮಾಡಿ, ಸ್ವಲ್ಪ ಕಾಯಿ ಬದಲು. ಎಲ್ಲ ಕಡೆಯೂ ಗ್ರೀನ್ ಚಿಲ್ಲೀಸಿಂದ ರೆಡ್ ಚಿಲ್ಲೀಸ್ನ ರಿಪ್ಲೇಸ್ ಮಾಡಿ, ಕಾಯಿಯನ್ನು ಕೊಬ್ಬರಿಯಿಂದ ರಿಪ್ಲೇಸ್ ಮಾಡಬೇಕು. ಇಷ್ಟನ್ನು ನೀವು ಫಾಲೋ ಮಾಡಿ. ಅದಾದಮೇಲೆ ನೀವೇನೇನೆಲ್ಲ ಕುಡಿಬೇಕು, ಇಷ್ಟು ತಿನ್ನೋದಾಯಿತು. ಅಪ್ ಟು 6 months ನಾನು ಏನೇನು ತಿನ್ಬೋದು ಅಂತ ಹೇಳಿದ್ದೀನಿ. ಈಗ ಏನೇನು ಕುಡಿಬೇಕು, ದಿನಕ್ಕೆ 1/2 ಲೀಟ್ರ್ ಹಾಲನ್ನು ನೀವು ಕುಡಿಲೇಬೇಕು. ನಿಮಗೆ ಹಾಲಿನ ಉತ್ಪತ್ತಿ ಆಗಬೇಕು ಅಂದರೆ ಹಾಲು ನೀವು ಕುಡಿಲೇಬೇಕು. ಅದರ ಜೊತೆ ನೀವು ಕೆಲವು ಪೌಡರ್ಸ್ಗಳು ಬರುತ್ತೆ, ಅಂದರೆ ProPL ಅಂತ ನಾನು ಯೂಸ್ ಮಾಡ್ತಾ ಇದ್ದಿದ್ದು, ಅದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ProPL ಅಂತ. ಅದು ಬಿಟ್ಟರೆ ಮದರ್ಸ್ ಹಾರ್ಲಿಕ್ಸ್ನ ಕುಡಿಬೋದು. ಅಥವಾ ನಿಮಗೆ ಹಾಲು ಉತ್ಪತ್ತಿ ಕಡಿಮೆ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ಸೌಭಾಗ್ಯ ಶುಂಠಿ ಅಂತ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಒಂದ್ಸಾರಿ ಟ್ರೈ ಮಾಡ್ಬೋದು. ದಿನಕ್ಕೆ 1 ಸ್ಪೂನು ಅಥವಾ 2 ಸ್ಪೂನನ್ನು ತಿನ್ಬೋದು. ಇದರ ಜೊತೆ ನಿಮಗೆ ಹಾಲು ಬರಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಕೆಲವರು ಹೇಳ್ತಾರೆ ನೀರು ಕುಡಿದ್ರೆ ಮೈಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಂತ. ಆ ಥರ ಏನೂ ಇಲ್ಲ. ನಾನು ಮೊದಲು ಸ್ಟಾರ್ಟಿಂಗಲ್ಲಿ ಅಪ್ ಟು 1 or 2 months ನಾನು ಹಾಗೆ ಫಾಲೋ ಮಾಡಿದ್ದಕ್ಕೆ ನನಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಶುರು ಆಗೋಯಿತು. ಕೆಲವ್ರಿಗಂತೂ ಪೈಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀರು ಕುಡಿಯೋದ್ರಿಂದ ಏನೂ ಹಾರ್ಮ್ ಇಲ್ಲ. ನೀರು ಚೆನ್ನಾಗಿ ಕುಡಿದಷ್ಟು ನಿಮಗೆ ಹಾಲು ಜಾಸ್ತಿ ಬರುತ್ತೆ. ಹಾಗಾಗಿ 2 to 3 liters ನೀರನ್ನು ಕುಡಿಬೇಕು. ಅದ್ರ ಜೊತೆ ನಾನು ಹಾಲು ಜೊತೆ ಏನೇನು ಹಾಕ್ಕೊಂಡು ಕುಡೀರಿ ಅಂದಿದ್ದೀನೋ ಅದನ್ನು ಕೂಡ ಯೂಸ್ ಮಾಡಿ. ಹಾಲು ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ದಿನಕ್ಕೆ 3 ಟೈಮು 1 ಸ್ಪೂನು ತುಪ್ಪನ ತೊಗೊಳ್ಳಿ. ಇದರಿಂದ ನಿಮಗೆ ಮೋಷನ್ ಹೋಗೋದಕ್ಕೆ ಸುಲಭ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅದರ ಜೊತೆ ಟ್ಯಾಬ್ಲೆಟ್ಸ್ಗಳು, ನಿಮಗೆ ಕ್ಯಾಲ್ಶಿಯಂ, ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವ್ರು ನೀವು ತೊಗೊಳ್ತಾ ಇದ್ದರೆ ವೆಲ್ ಆ್ಯಂಡ್ ಗುಡ್. ತೊಗೊಳ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡಿ. ನಿಮಗೆ ಎಷ್ಟು ದಿನ ನೀವು ಮಗುಗೆ ಹಾಲು ಕುಡಿಸ್ತೀರೋ ಅಷ್ಟು ದಿನ ಕೂಡ ನೀವು ಅದನ್ನು ತೊಗೊಳ್ಳೇಬೇಕು. ಇಲ್ಲಾಂದರೆ ನಿಮ್ಮ ಬೋನ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಹಾಲು ಮಗು ಕುಡಿತಾ ನಮ್ಮ ಬೋನಲ್ಲಿರುವ ಕ್ಯಾಲ್ಶಿಯಂ ಎಲ್ಲ ಹೊರಟೋಗುತ್ತೆ. ಅವಾಗ ನೀವು ವೀಕ್ ಆಗಿಬಿಡ್ತೀರಾ. ಹಾಗಾಗಿ ಟ್ಯಾಬ್ಲೆಟ್ಸ್ನ ಕೂಡ ಕಂಟಿನ್ಯೂ ಮಾಡಿ. ಈಗ ಊಟ ಆಗಿರ್ಬೋದು, ನೀರಾಗಿರ್ಬೋದು, ನೀವು ಎಲ್ಲನೂ ಬಿಸಿಯಾಗೇ ಊಟ ಮಾಡಿ ನೀರನ್ನು ಕುಡೀರಿ. ಯಾಕೆ ಅಂದರೆ ನೀವು ಬಿಸಿ ಕುಡಿದಾಗ ನೀವು ಸ್ವೆಟ್ ಆಗ್ತೀರಾ. ಸ್ವೆಟ್ ಆದಾಗ ನಿಮ್ಮ ಬಾಡಿಯಲ್ಲಿರುವ ಅನ್ವಾಂಟೆಡ್ ವಾಟರ್, ವೇಸ್ಟ್ ವಾಟರ್ ಸ್ವೆಟ್ ರೂಪದಲ್ಲಿ ಆಚೆ ಹೋಗುತ್ತೆ ಅಂತ. ಹಾಗಾಗಿ ಎಲ್ಲನೂ ಬಿಸಿನೇ ಕುಡೀರಿ, ಹಾಗೆ ತಿನ್ನಿ. ಆಮೇಲೆ ನೀವು ಹೇಗೆ ಬೆಚ್ಚಗಿರಬೇಕು. ಈ ಸಮ್ಮರ್ ಅಂದ್ಬಿಟ್ಟು ನೀವು ಏನೋ ಹೊತ್ಕೊಳ್ದಂಗೆ, ಕಾಲಿಗೆ ಸಾಕ್ಸ್ ಹಾಕೊಳ್ದಂಗೆ, ಕಿವಿಗೆ ಏನೋ ಹಾಕೊಳ್ದಂಗೆ ಇರಬೇಡಿ. ಎಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸ್ ಮದರ್ಸ್ ಏನಾದರೂ ಆಗಿದ್ದರೆ ನೀವು ಅಟ್ಲೀಸ್ಟ್ 1 month ತನಕ ಕಿವಿಯಲ್ಲಿ ಹತ್ತಿ ಇಟ್ಕೊಳ್ಳೋದು, ಕಾಲಲ್ಲಿ ಸಾಕ್ಸ್ ಹಾಕ್ಕೊಳ್ಳೋದು ಆ ಥರ ಏನಾದರೂ ಮಾಡಿ. ಅಟ್ಲೀಸ್ಟ್ 1 month ಇದನ್ನು ಫಾಲೋ ಮಾಡಿ. ಫ್ಯಾನ್ ಹಾಕೊಳ್ಳದೆ ಇರೋ ಹಾಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೀವು ಮಗು ಸ್ವಲ್ಪ ದೊಡ್ಡದಾಗಿರುತ್ತೆ, ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ, ಆವಾಗ ನೀವು ಬೇಕಿದ್ರೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಬೋದು. ಇಷ್ಟು ಸ್ನೇಹಿತರೆ, ನೀವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿದ್ದೀನಿ. ನೀವೇನಾದರೂ ಹಾಲನ್ನ ನಾನೀಗ ನಿಲ್ಲಿಸ್ತಾ ಇದ್ದೀನಿ, ನನ್ನ ಮಗುಗೆ ಹಾಲು ಕುಡಿಸಿದ್ದು ಸಾಕು ಅನ್ನೋ ಹಾಗಿದ್ರೆ ನೀವು ಏನು ಮಾಡಬೇಕು, ನಾನು ಗೆಡ್ಡೆಕೋಸು, ಹೂಕೋಸು, ಎಲೆಕೋಸು ಅದೇನು ಹೇಳಿದ್ದೀನೋ ಅದನ್ನು ನೀವು ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡಿ. ಆವಾಗ ಹಾಲಿನ ಉತ್ಪತ್ತಿ ಕಡಿಮೆ ಆಗಿಬಿಡುತ್ತೆ. ಇದನ್ನೆಲ್ಲ ನೀವು ಹಾಲು ಕುಡಿಸೋ ತನಕನೂ ತಿನ್ನಬೇಡಿ. ಹಾಲು ಇಲ್ಲಾಂದರೆ ಕಡಿಮೆ ಆಗಿಬಿಡುತ್ತೆ. ಇಷ್ಟು ನೀವು ಮಾಡೋದ್ರಿಂದ ನಿಮಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ, ನೀವು ಕೂಡ ಹೆಲ್ತಿಯಾಗಿರ್ತೀರ, ಮಗುಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೋದು ನೀವು. ಇಷ್ಟೇ ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.